ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಪ್ರಮೇಹ ಅನ್ನೋ ಕಾಯಿಲೆ ಹಲವಾರು ವೆರೈಟಿ. ಮೂತ್ರದಲ್ಲಿ ಸಾಕಷ್ಟು ಧಾತುಗಳು, ಮೇಧಸ್ಸು ಅವೆಲ್ಲ ಈಚೆ ಹೋಗುವಾಗ ಇದಕ್ಕೆ ಪ್ರಮೇಹ ಅಂತ ಕರಿತೀವಿ. ಪ್ರಮೇಹದಲ್ಲಿ ನಾನು ಹೋದ ಸಂಚಿಕೆಯಲ್ಲಿ ಏನೇನು ತೊಗೊಬಾರ್ದು ಅಂತ ನಾನು ತಿಳಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ಏನೇನು ತೊಗೊಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಪ್ರಮೇಹದಲ್ಲಿ ಜಾಸ್ತಿ ವ್ಯಾಯಾಮ ಇಲ್ಲದೇ ಇರೋ ಸಿಚುಯೇಷನ್ನು, ಆ್ಯಕ್ಟಿವಿಟಿ ಇಲ್ಲದೇ ಇರೋ ಸಿಚುಯೇಷನ್ನು ಮಾಡಬಾರ್ದು ಅಂತ ನಾನು ಹೇಳಿದೆ. ಸೊ ಆದಷ್ಟು ಜಾಸ್ತಿ ವಾಕಿಂಗ್ ಮಾಡೋದನ್ನು ನೀವು ಅಭ್ಯಾಸ ಮಾಡಬೇಕು. ಏನಿಲ್ಲ ಅಂದ್ರೂ ಒಂದು 5,000 ಇಂದ 10,000 ಹೆಜ್ಜೆ ಪ್ರತಿ ದಿವಸ ಇಡೋದು ತುಂಬ ಮುಖ್ಯ. ವ್ಯಾಯಾಮ ಹಾಗೂ ವಾಕಿಂಗ್ ಮಾಡೋದು. ವ್ಯಾಯಾಮ ಅನ್ನೋದು ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಆಯುರ್ವೇದದಲ್ಲಿ ತುಂಬ ಒತ್ತಾಯವಾಗಿ ಪಥ್ಯವಾಗಿ ಹೇಳಿದ್ದಾನೆ. ಪ್ರಮೇಹದಲ್ಲಿ ವ್ಯಾಯಾಮ ಅಂದರೆ ಈ ಸ್ಟ್ರೆಂತ್ ಟ್ರೈನಿಂಗೆ. ಹಳೆ ಕಾಲದಲ್ಲೆಲ್ಲ ಈ ಗರಡಿ ಮನೆಗಳು ಅವೆಲ್ಲ ಇರ್ತಾಯಿತ್ತು. ಮನೆಯಲ್ಲೂ ಅವರು ವ್ಯಾಯಾಮ ಮಾಡ್ತಾಯಿದ್ರು. ಅದೇ ವ್ಯಾಯಾಮ ಆಯುರ್ವೇದದಲ್ಲಿ ಹೇಳಿರೋ ವ್ಯಾಯಾಮ ಕರೆಕ್ಟಾಗಿ ಮಾಡ್ಕೊಂಬಂತು ಅಂದರೆ ಮಸಲ್ ಮಾಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರಿಂದ ಈ ಸಕ್ಕರೆ ರಕ್ತದಲ್ಲಿರೋದು, ಓಡಾಡ್ತಾ ಇರೋ ಸಕ್ಕರೆ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗೋದು ತುಂಬ ಸುಲಭವಾಗಿ ಚೆನ್ನಾಗಿ ಆಗತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಪ್ರಮೇಹದಲ್ಲಿ ಪಥ್ಯಗಳು ಏನೇನು ಹೇಳ್ತಾನೆ ಅಂದರೆ, ಮೊದಲನೇದಾಗಿ ಉಪವಾಸ, ಲಂಘನ ಅಂತ ಹೇಳ್ತಾನೆ. ಇವಾಗೆಲ್ಲ ಇಷ್ಟು ಎಲ್ಲ ಕಡೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ಗಳ ಬಗ್ಗೆ ಸಿಕ್ಕಾಪಟ್ಟೆ ವಿಚಾರ ಇದೆ. ಆಯುರ್ವೇದ ಇದು ಮೊದಲಾಗೆ ಹೇಳಿದ್ದಾನೆ, ಲಂಘನ ಮಾಡೋದ್ರಿಂದ ಪ್ರಮೇಹನ ರಿವರ್ಸ್ ಮಾಡ್ಬೋದು. ಮೊದಲನೇದು. ಎರಡನೇದು, ಆಹಾರದಲ್ಲಿ ಈ ಜಾಸ್ತಿ ಶುಂಠಿ, ಮೆಣಸು, ಹಿಪ್ಪಳಿ ಅಂಥವು ಚೆನ್ನಾಗಿ ಉಪಯೋಗಿಸ್ಕೊಬೇಕು. ಲಿಂಬೆಹಣ್ಣು ಇದು ಏನು ಮಾಡುತ್ತೆ ಅಂದರೆ ಅಗ್ನಿ ದೀಪನ ಮಾಡುತ್ತೆ. ಇದು ಕೂಡ ಬಳಸಬೇಕು. ಹುರುಳಿ ಅದ್ಭುತವಾಗಿರೋದು ಒಂದು ಲೆಗ್ಯೂಮು, ಒಂದು ಕಾಳು. ಹುರುಳಿ ಸೇವನೆ ಮಾಡೋದು ಕೂಡ ಈ ಬ್ಲಡ್ ಶುಗರ್ನ ಕಮ್ಮಿ ಮಾಡುತ್ತೆ. ಹಳೆ ಗೋಧಿ, ಬಾರ್ಲಿ ಕೂಡ ಸೇವನೆ ಮಾಡೋದು ತುಂಬ ಒಳ್ಳೆಯದು. ನಾನು ಸಾಧಾರಣವಾಗಿ ಈ ಅಡ್ವೈಸ್ ಕೊಡ್ತಾ ಇರೋದು, ನೀವು ಪ್ರೀ ಡಯಾಬಿಟಿಕಲ್ಲಿ ಇರ್ತೀರಾ ಅಂದರೆ HbA1c 5.7 ಇಂದ 6.5 ಇಷ್ಟು HbA1c ಇದ್ದಾಗ ಅದು ಪ್ರೀ ಡಯಾಬಿಟಿಕ್ ಅಂತ ಕರಿತೀವಿ ನಾವು. ಈ ಪ್ರೀ ಡಯಾಬಿಟಿಕ್ ಸಿಚುಯೇಷನಲ್ಲಿರುವಾಗ ನೀವು ಇವೆಲ್ಲ ಪಥ್ಯಗಳನ್ನು ಸೇವನೆ ಮಾಡಬೇಕು. ಕಾಳುಗಳೆಲ್ಲ ಥರದ್ದು ತಗೊಳ್ಳಿ. ಹೆಸರುಬೇಳೆ, ಅಲಸಂದೆ ಕಾಳು ಇವೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಬೋದು. ಬಾರ್ಲಿಯ ಗಂಜಿ ಅಂದರೆ ಹ್ಯಾಂಡ್ ಪೌಂಡೆಡ್ ಬಾರ್ಲಿ ಅಂತ ಕರಿತೀವಿ. ತುಂಬ ಈ ಸ್ಮೂತಾಗಿ ಪಾಲಿಶ್ ಆಗಿರೋ ಬಾರ್ಲಿ ಅಲ್ಲ, ಅದು ಗೋಧಿ ಥರನೇ ಇದು ಕೆಲಸ ಮಾಡುತ್ತೆ ಡೈಜೆಷನ್ನು. ಬಟ್ ಏನು ಅಂದರೆ ಅದು ಹ್ಯಾಂಡ್ ಪೌಂಡೆಡ್ ಆದರೆ ಅದು ಸ್ವಲ್ಪ ನಮ್ಮ ದೇಹದಲ್ಲಿ ನಿಧಾನವಾಗಿ ಡೈಜೆಷನ್ ಆಗುತ್ತೆ. ಸ್ಲೋ ಕಾರ್ಬ್ಸ್ ಅಂತಲೂ ನಾವು ಕರಿತೀವಿ. ಅದು ಬಿಟ್ಟು ಮಜ್ಜಿಗೆ ಕುಡಿಯೋದು ಕೂಡ ತುಂಬ ಇಂಪಾರ್ಟೆಂಟು. ಮಜ್ಜಿಗೆ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಪ್ರಮೇಹದ ಸ್ಥಿತಿ ಕೂಡ ಕಮ್ಮಿ ಆಗುತ್ತೆ. ಮೊಸರು ಬದಲು ಮಜ್ಜಿಗೆ ಪ್ರಿಫರೆನ್ಸ್ ಆಗಿ ತಗೊಳ್ಳಿ. ನುಗ್ಗೆಕಾಯಿ ಒಳ್ಳೆಯದು, ಪಡವಲಕಾಯಿ ಒಳ್ಳೆಯದು, ಹಾಗಲಕಾಯಿ ಒಳ್ಳೆಯದು. ನೋಡಿ, ಕಹಿಯಾಗಿರೋ ತರಕಾರಿಗಳು ಡಯಾಬಿಟೀಸ್ಗೆ ಒಳ್ಳೆಯದು. ತುಂಬ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರಲ್ಲ ಅವು, ಆದರೆ ಅವು ಇರೋದೂ ಕೂಡ ಇರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಬೇಕು, ಚೆಕ್ ಮಾಡಿ ಬಳಸ್ಕೊಬೇಕು. ಅದ್ರ ಜೊತೆಗೆ ಬೆಳ್ಳುಳ್ಳಿ ಚೆನ್ನಾಗಿ ಬಳಸಬೇಕು. ಬಾಳೆಕಾಯಿ, ಬೇಲದ ಹಣ್ಣು, ನಿಂಬೆಹಣ್ಣಿಂದ ಬೇರೆ ಬೇರೆ ಜಾಸ್ತಿಗಳು ಸ್ವಲ್ಪ ಹುಳಿಯಾಗಿರೋದನ್ನು ಸೇವನೆ ಮಾಡ್ಬೋದು. ಅತಿಯಾಗಿ ಬೇಡ, ಲಿಮಿಟೆಡ್ ಸೇವೆ ಮಾಡ್ಬೋದು. ಈ ಪ್ರಮೇಹ ಬಂದಾಗ ನಮ್ಮ ಅಷ್ಟಾಂಗ ಸಂಗ್ರಹ ಅಂತ ಒಂದು ಗ್ರಂಥದಲ್ಲಿ
ಸುಮಾರು ಗಿಡಮೂಲಿಕೆಗಳು ಎಲ್ಲ ಹೇಳಿದ್ದಾನೆ. ಅದರಲ್ಲಿ ಒಂದು ಪರಿಹಾರ ಹೇಳಿದ್ದಾನೆ, 100 ಯೋಜನೆ ನಡಿ, 100 ಯೋಜನೆ ನಡಿ. ಆಮೇಲೆ ದಿವಸಗಟ್ಟಲೆ ನಡಿ, ಬಾವಿ ತೋಡು, ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡು, ಕಾಡಿಗೆ ಹೊಟ್ಟೋಗು ಸ್ವಲ್ಪ ದಿವಸ. ಏನಂತ ಹೇಳ್ತಾರೆ ಅಂದರೆ, ಕಮ್ಮಿ ಆಹಾರ ಸೇವನೆ ಮಾಡಬೇಕು, ಜಾಸ್ತಿ ಕೆಲಸ ಮಾಡಬೇಕು. ಇದರಿಂದ ನಮ್ಮ ಡಯಾಬಿಟೀಸು ಅನ್ನೋದು, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ರಿವರ್ಸ್ ಮಾಡಬಹುದು. ಸೊ ಲಂಘನದ್ದು ಇಂಪಾರ್ಟೆನ್ಸ್ ಕೂಡ ನಾನು ತುಂಬ ಸ್ಟ್ರೆಸ್ ಮಾಡಿದ್ದೀನಿ. ಸ್ವಲ್ಪ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಥರ ಮಾಡಬಹುದು. ಹಸಿವಾಗೋವರೆಗೂ ಸ್ವಲ್ಪ ಕಾಯಿರಿ. ಈ ಡಯಾಬಿಟೀಸ್ ಅನ್ನೋ ಕಾಯಿಲೆಯಲ್ಲಿ ತೀವ್ರವಾಗಿ ಹಸಿವುಗಳು ಬರುತ್ತೆ, ಅದನ್ನು ಸ್ವಲ್ಪ ತಡೆದು ಹಿಡಿಬೇಕಾಗತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದನೂ ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.